ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಟುಟ್ಟಿ ಫ್ರೂಟಿ ಮಾಡ್ತಾ ಇದ್ದೀವಿ. ಟುಟ್ಟಿ ಫ್ರೂಟಿ ಮಾಡಲಿಕ್ಕೆ ನಿಮಗೆ ಮೊದಲಿಗೆ ಒಂದು ಕಾಯಿ ಪಪ್ಪಾಯನ ತಗೊಂಡು ಅದ್ರ ಸಿಪ್ಪೆನ ಈ ಥರ ಸುಲಿಬೇಕಾಗುತ್ತೆ. ನೀವು ಆ ಸಿಪ್ಪೆ ಒಂದು ಸ್ವಲ್ಪನೂ ಅದ್ರ ಮೇಲೆ ಇರಬಾರ್ದು, ಕಂಪ್ಲೀಟಾಗಿ ಅದನ್ನು ತೆಗಿಬೇಕು. ಮತ್ತು ಈ ಟುಟ್ಟಿ ಫ್ರೂಟಿ ಮಾಡಲಿಕ್ಕೆ ನೀವು ಕಾಯಿ ಪಪ್ಪಾಯನೇ ಯೂಸ್ ಮಾಡಬೇಕು, ಸ್ವಲ್ಪನೂ ಹಣ್ಣಾಗಿರಬಾರ್ದು. ಈ ಥರ ನೀವು ಸಿಪ್ಪೆ ಸುಲಿದಾಗ ಒಳಗಡೆ ನಿಮಗೆ ವೈಟ್ ಕಲರ್ ಪಾರ್ಟ್ ಕಾಣಿಸ್ಬೇಕು, ಅದು ಯೆಲ್ಲೋಯಿಶ್ ಆಗಿರಬಾರ್ದು. ಯಾಕಂದರೆ ಟುಟ್ಟಿ ಫ್ರೂಟಿ ಚೆನ್ನಾಗಿ ಬರೋದಿಲ್ಲ. ಎಷ್ಟು ಕಾಯಿ ಪಪ್ಪಾಯ ಇರುತ್ತೋ ಅಷ್ಟು ಚೆನ್ನಾಗಿ ಟುಟ್ಟಿ ಫ್ರೂಟಿ ಬರುತ್ತೆ ನಿಮಗೆ. ನೋಡಿ, ಈ ಥರ ಕಂಪ್ಲೀಟಾಗಿ ಸಿಪ್ಪೆ ಸುಲಿದ ಮೇಲೆ ಈ ಪಪ್ಪಾಯದ 2 ತುದಿಗಳನ್ನು ನಾವು ಕಟ್ ಮಾಡಬೇಕು. ಕಟ್ ಮಾಡಿದಾದ್ಮೇಲೆ ಆ ಪಪ್ಪಾಯನ 2 ಪೀಸಸ್ ಆಗಿ ಕಟ್ ಮಾಡಿ, ಇದಾದ್ಮೇಲೆ ಇದ್ರೊಳಗಡೆ ಬೀಜಗಳಿರುತ್ತಲ್ವ, ನಿಮಗೆ ಆ ಬೀಜನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿದೆ. ಇದ್ರಿಗಿಂತ ನಿಮಗೆ ಇನ್ನೂ ವೈಟ್ ಬೀಜಗಳು ಒಳಗಡೆ ಇದ್ರೆ ಇನ್ನೂ ಒಳ್ಳೇದು, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈ ಬೀಜಗಳನ್ನೆಲ್ಲ ಕ್ಲೀನ್ ಮಾಡ್ಕೊತ ಹೋಗಬೇಕು. ಒಂದು ಒಳಗಡೆ ಇದ್ದಂಥ ಪ್ರತಿ ಬೀಜನೂ ತೆಗಿಬೇಕು ಗೈಸ್. ಬೀಜನೆಲ್ಲ ಕಂಪ್ಲೀಟಾಗಿ ತೆಗ್ದಿದ್ದಾದ್ಮೇಲೆ ಅವನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ಕಟ್ ಮಾಡ್ಕೊಬೇಕು. ನೀವು ನೋಡಿ, ಈ ಥರ ಸ್ಲೈಸಸ್ ಮಾಡ್ಕೊತಾ ಹೋಗಬೇಕು. ಆ ಸ್ಲೈಸಸ್ ಮಾಡಿದಾದ್ಮೇಲೆ ಒಳಗಡೆ ವೈಟ್ ಪಾರ್ಟ್ ಏನಿದೆಯೋ ಅದನ್ನು ನೀವು ಕಟ್ ಮಾಡಬೇಕು. ಕಟ್ ಮಾಡಿಲ್ಲ ಅಂದರೆ ಕಹಿ ಬಂದ್ಬಿಡುತ್ತೆ ನಿಮಗೆ ಆ ಟುಟ್ಟಿ ಫ್ರೂಟಿ. ಹಾಗಾಗಿ ಆ ಒಳಗಿರೋ ವೈಟ್ ಪಾರ್ಟ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿದಾದ್ಮೇಲೆ ನೀವು ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಬೇಕು. ಆದಷ್ಟು ನೀವು ಆ ಪೀಸಸ್ಗಳನ್ನ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಒಂದೇ ಸೈಜಲ್ಲಿ ಇದ್ದಾಗ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಒಂದು ಪಾತ್ರೆ ತೊಗೊಂಡು ಅದರೊಳಗೆ 2 ಕಪ್ ಆಗೋಷ್ಟು ಟುಟ್ಟಿ ಫ್ರೂಟಿ ಮಾಡ್ತಿದ್ದೀನಿ. ಸೊ ದಟ್ 4 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ 2 ಕಪ್ ಆಗೋಷ್ಟು ಪಪ್ಪಾಯನ ಪೀಸಸ್ಗಳನ್ನು ಇದರೊಳಗೆ ಹಾಕಿದ್ದೀನಿ. ಈ ಪೀಸಸ್ ಎಲ್ಲ ಇದಕ್ಕೆ ಹಾಕಿದಾದ್ಮೇಲೆ ನೀವು ಒಂದು 10 to 15 ಮಿನಿಟ್ಸ್ ಆದರೂ ಅದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ಒಂದು 15 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ನೀವು ಇದನ್ನು ನೋಡಿ, ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇರುತ್ತೆ ನಿಮಗೆ ಆ ಪಪ್ಪಾಯಗಳು. ನೋಡಿ, ಇವಾಗ ಒಂದು ಪೀಸನ್ನು ಎತ್ಕೊಂಡು ಆ ಪೀಸು ನಿಮಗೆ ಬೆಂದಿದೆಯಾ ಇಲ್ವಾ ಅಂತ ನೋಡಿ. ಕಂಪ್ಲೀಟಾಗಿ ಮೆತ್ತಗಾಗಿರಬಾರ್ದು, ಗಟ್ಟಿನೂ ಇರಬಾರ್ದು, ಅದು ಮಿಡಲ್ ಸ್ಟೇಜಲ್ಲಿ ಇರಬೇಕು. ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇರಬೇಕು ನಿಮಗೆ ಪಪ್ಪಾಯ. ಇದಾದ್ಮೇಲೆ ಇದು ಬೆಂದಿದೆ. ಇದನ್ನು ಒಂದು ಬೌಲ್ಗೆ ತಗೊತಾ ಇದ್ದೀನಿ. ಆ ನೀರನ್ನೆಲ್ಲ ಸೋಸ್ಕೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಇದಾದ್ಮೇಲೆ ಒಂದು ಪಾತ್ರೆಗೆ ನೀವು 3/4 ಕಪ್ ಅಷ್ಟು, ಯಾವ ಕಪ್ಪಲ್ಲಿ ನೀವು ಪಪ್ಪಾಯ ತೊಗೊಂಡಿದ್ರೋ ಅದೇ ಕಪ್ಪಲ್ಲಿ 3/4 ಭಾಗದಷ್ಟು ಸಕ್ಕರೆನ ತಗೊಂಡು ಅದನ್ನು ಆ ಪಾತ್ರೆಗೆ ಹಾಕಬೇಕು. ಅದ್ರ ಜೊತೆಗೆ ಅದೇ ಅಳತೆಗೆ 1 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕಬೇಕು. ಇದರಲ್ಲಿ ನೀವು ಪಾಕ ಮಾಡ್ಕೊಬೇಕು. ಇದನ್ನು ಸಕ್ಕರೆ ಕರಗೋವರೆಗೂ ಬಿಡಿ, ಅಂದರೆ ಒಂದು 10 to 15 ಮಿನಿಟ್ಸ್ ಅಷ್ಟು ಬಿಡಿ. ಒಂದೆಡೆ ಪಾಕ ಬರೋವರೆಗೂ ನೀವು ಇದನ್ನು ಬಿಡಬೇಕು. ನೋಡಿ, ಇದು ಒಂದೆಡೆ ಪಾಕ ಬಂದಿದೆ. ಇದಾದ್ಮೇಲೆ ತೆಗೆದಿಟ್ಟಿದ್ದಂತಹ ಪಪ್ಪಾಯ ಪೀಸಸ್ ಎಲ್ಲ ಏನಿದೆಯೋ ಅದನ್ನೆಲ್ಲ ಈ ಪಾಕದೊಳಗಡೆ ಹಾಕಬೇಕು. ಇವಾಗ ನೀವು
ಪಾಕಕ್ಕೆ ಹಾಕಿ ಇದನ್ನು ಸಹ 10 to 15 ಮಿನಿಟ್ಸ್ ಆಗೋವರೆಗೂ ಬಿಡಿ. ಆ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ. ನೋಡಿ, ಇದು ಇನ್ನೂ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇರಬೇಕು ನಿಮಗೆ. ಇದೀಗ ಆಗಿದೆ. ಇದನ್ನು ನಾವು ಒಂದು ಬೌಲ್ ಒಳಗೆ ತೆಗೆದಿಟ್ಕೋಬೇಕು. ಸ್ವಲ್ಪನೂ ಪಾಕ ಅದರಲ್ಲಿ ಇರಬಾರ್ದು. ಪ್ರತಿ ಪಾಕನೂ ಕೆಳಗೆ ಬೀಳೋ ಥರ ಈ ಥರ ಮಾಡಿ ಅದಾದಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಇದು ತೆಗ್ದಿದ್ದಾಗಿದೆ. ತೆಗ್ದಿದ್ದಾದ್ಮೇಲೆ ನೋಡಿ ನಿಮಗೆ ಈ ಥರ ಕಾಣಿಸ್ತಾ ಇರುತ್ತೆ. ಇದಕ್ಕೆ ನೀವು ಕಲರ್ ಸಹ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ರೆಡ್, ಗ್ರೀನು, ಬೇರೆ ಬೇರೆ ಕಲರ್ಸ್ ಸಹ ನೀವು ಯೂಸ್ ಮಾಡ್ಬೋದು. ಅಂಗಡಿಯಲ್ಲಿ ನಿಮ್ಗೆ ಸಿಗುತ್ತೆ. ಇದನ್ನು ಫುಡ್ ಕಲರ್ ಅಂತ ಕೇಳಿದರೆ ಕೊಡ್ತಾರೆ. ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಾನು ಒಂದೇ ಕಲರ್ ಯೂಸ್ ಮಾಡಿರೋದು. ಒಂದು ಕಲರ್ನ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಮಿಕ್ಸ್ ಮಾಡ್ಕೊಳ್ದೆ ಹೋದ್ರೂ ಆಗುತ್ತೆ. ಫುಡ್ ಕಲರ್ ಇಷ್ಟ ಇಲ್ಲ ಅಂದರೆ ನೀವೇನು ಮಿಕ್ಸ್ ಮಾಡೋದು ಬೇಡ, ನ್ಯಾಚುರಲ್ ಕಲರನ್ನೇ ನೀವು ಕನ್ಸ್ಯೂಮ್ ಮಾಡ್ಬೋದು. ನೋಡಿ, ಇವಾಗ ಒಂದು ಪ್ಲೇಟ್ ಮೇಲೆ ಟಿಶ್ಯೂ ಪೇಪರನ್ನು ಹಾಕಿ ಅದಕ್ಕೆ ಇದನ್ನು ಈ ಥರ ದೂರ ದೂರ ಬೀಳೋ ಥರ ಮಾಡ್ಕೊಳ್ಳಿ. ಅದೆಲ್ಲ ಪಾಕನೂ ಹೀರ್ಕೋಬೇಕು. ಅದು ಸ್ವಲ್ಪ ಒಂದು 15-20 ಮಿನಿಟ್ಸ್ವರೆಗೂ ನೀವು ಹಾಗೆ ಬಿಡ್ಬೋದು. ಅಥವಾ ನೀವು ಇದನ್ನು ಜಾಸ್ತಿ ಬಿಸಿಲು ಬರದೇ ಇರೋ ಕಡೆ ಅಂದರೆ ನೆರಳಲ್ಲೇ ಹಾಗೆ ಗಾಳಿಯೆಲ್ಲ ಆರೋ ಥರ ನೀವು ಬಿಡಬೇಕಾಗುತ್ತೆ. ಇದನ್ನು ಓವರ್ ನೈಟ್ ಆದರೂ ಬಿಡಿ ಅಥವಾ 5 to 6 hours ಆದರೂ ಬಿಡಿ. ನಿಮಗೆ ಟುಟಿ ಫ್ರೂಟಿ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ನಾನು ಇದನ್ನು ಈ ಥರ ಬಿಟ್ಟಿದ್ದೆ ಒಂದು 15-20 ನಿಮಿಷ. ಅದಾದಮೇಲೆ ನನಗೆ ಈ ಥರ ರಿಸಲ್ಟ್ ಸಿಕ್ತು. ನೋಡಿ ಎಷ್ಟು ಚೆನ್ನಾಗಿದೆ ಟುಟಿ.